ಹೀಗೆ ಅತ್ರಿ ಮಹರ್ಷಿಗಳು ಕೇಳಿರುವಂಥ ಒಂದು ಪ್ರಶ್ನೆಯಿಂದ ಜ್ಞಾನೋದಯ ಪಡ್ಕೊಂಡಿರುವಂಥ ಅಗ್ನಿಶರ್ಮ ಅವರ ಪಾದದ ಮೇಲೆ ಬಿದ್ದು ಕೇಳ್ತಾರಂತೆ, ಇಷ್ಟು ಪಾಪ ಹೋಗಬೇಕು ಅಂತಂದರೆ ನಾನು ಏನು ಮಾಡಬೇಕು, ನನಗೆ ಮಾರ್ಗದರ್ಶನ ತೋರಿಸ್ರಿ ಅಂತ ಅತ್ರಿ ಮಹರ್ಷಿಗಳನ್ನು ಕೇಳಿದಾಗ, ನೀನು ಉತ್ತರ ದಿಕ್ಕಿಗೆ ಹೋಗಿ ಧ್ಯಾನವನ್ನು ಮಾಡು ಅಂತ ಅತ್ರಿ ಮಹರ್ಷಿಗಳು ಅಪಾರವಾಗಿರುವಂಥ ಕಾರುಣ್ಯದಿಂದ ಹೇಳ್ತಾರಂತೆ. ಆಗ ಉತ್ತರ ದಿಕ್ಕಿಗೆ ಹೋಗಿ ಅವರು ಧ್ಯಾನವನ್ನು ಮಾಡ್ತಾರಂತೆ. ಧ್ಯಾನದಿಂದ ಬರುವಂಥದ್ದೇನು ಅಂತಂದರೆ ನಮ್ಮ 16 ಕೋಶಗಳು, ಅನ್ನಮಯ ಕೋಶ, ಮನೋಮಯ ಕೋಶ, ನಿದ್ರಾಮಯ ಕೋಶ, ಇನ್ನೂ ದೊಡ್ಡದಾಗಿರುವಂಥ ಕೋಶಗಳೆಲ್ಲ ನಮ್ಗೆ ಆಕ್ಟಿವೇಟ್ ಆಗುತ್ತೆ. ಈ ಧ್ಯಾನದಿಂದ ಏನಾಗುತ್ತೆ ಅಂದರೆ ನಮ್ಮ ಚಿತ್ತಶುದ್ಧಿ ಆಗುತ್ತೆ. ಈ ಚಿತ್ತಶುದ್ಧಿ ಅವರು ಧ್ಯಾನಕ್ಕೆ ಕುಳಿತಿರುವಂಥ ಕೆಲವಷ್ಟು ದಿನಗಳಲ್ಲೇ ಆ ಶರೀರವಾಣಿ ಬಂದು ಅವ್ರ ಕಿವಿಯಲ್ಲಿ ಮರ ಅಂತ ಹೇಳುತ್ತಂತೆ. ಇದು ಮರ 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 ಅಂತ ಮರ ಹೋಗ್ಬಿಟ್ಟು ರಾಮ ಆಯ್ತಂತೆ. ಹೀಗೆ 13 ವರ್ಷಗಳ ಕಾಲ ರಾಮನಾಮ ಜಪಿಸಿರೋದಕ್ಕೆ ಅವ್ರಿಗೆ ಯಾವ ಥರ ಧ್ಯಾನ ಮಾಡೋದಕ್ಕೆ ಅವರ ಚಿತ್ತಶುದ್ಧಿ ಆಯಿತು ಅಂತಂದರೆ ಅವ್ರ ಮೇಲೆ ಹುತ್ತನೇ ಬೆಳೆದಿತ್ತಂತೆ. ಅಷ್ಟು ಧ್ಯಾನದಲ್ಲಿ ಮಗ್ನರಾಗುವಷ್ಟು ಸಾಮರ್ಥ್ಯವನ್ನು, ಶಕ್ತಿಯನ್ನು ರಾಮನಾಮ ನೀಡಿತ್ತಂತೆ. ಹುತ್ತ ಬೆಳೆದಿರೋಷ್ಟು ತಪಸ್ಸನ್ನು ಮಾಡಿರೋದಕ್ಕೋಸ್ಕರನೇ ಅತ್ರಿ ಮಹರ್ಷಿಗಳು ಅದನ್ನು ನೋಡಿಬಿಟ್ಟು ಅವರ ಪೂರ್ವಾಶ್ರಮದ ಹೆಸರನ್ನು ತೆಗೆದುಬಿಟ್ಟು ಅವರಿಗೆ ಪೌರುಷನಾಮವಾಗಿ ವಾಲ್ಮೀಕಿ ಅಂತ ಇಡ್ತಾರೆ. ವಾಲ್ಮೀಕ ಅಂತಂದರೆ ಸಂಸ್ಕೃತದಲ್ಲಿ ಹುತ್ತ ಅಂತ ಹೆಸರು. ಅದಕ್ಕೋಸ್ಕರ ಹುತ್ತ ಬೆಳೆಯೋ ಥರ ತಪಸ್ಸನ್ನು ಮಾಡಿರೋದಕ್ಕೋಸ್ಕರ ಅವ್ರಿಗೆ ಪೌರುಷನಾಮವನ್ನು ಕೊಟ್ಟಂಥವ್ರು ಅತ್ರಿ ಮಹರ್ಷಿಗಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಹೆಚ್ಚಿನ ವಿವರಗಳಿಗಾಗಿ ಚಳ್ಳಕೆರೆ ಲತಾಶ್ರೀ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.